ಎನರ್ಜೆಟಿಕ್ ಅಂಡ್ ಎಂಥೂಸಿಯಾಸ್ಟಿಕ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಹೇಗಾಗ್ತಿದೆ ನಿಮ್ಮ ಲೈಫ್? ಹೇಗಿದೆ ನಿಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್? ಸೊ ವಿತ್ ಅ ಪಾಸಿಟಿವ್ ಮೈಂಡ್ಸೆಟ್, ಥಿಂಕಿಂಗ್ ದ್ಯಾಟ್ you all are trying your best to balance everything, I'm going to begin my class today, welcoming you all to PW Kannada 9th and 10th channel and the batch Yatharth. So ಇವತ್ತಿನ ಕ್ಲಾಸ್ನಲ್ಲಿ we'll begin with Dalton's Atomic Theory, the first atomic theory. So ಇದ್ರ ಬಗ್ಗೆ ಯಾರು ಮಾತಾಡ್ತಿದ್ದಾರೆ? A group of atoms with the name Shrija KC. To you, you're nothing but group of atoms with your own specific name, and you're watching this through a group of atoms called as mobile phone, or could be laptop, or could be TV monitor screen, right? So let me begin the first atomic theories conversation today with you all. So before getting into the direct content, let's revise what we have learned in the previous class. Now previous class nalli ಏನು ಕಲ್ತಿದ್ವಿ ಅಂತ ಹೇಳೋದನ್ನ ರಿವೈಸ್ ಮಾಡೋಣ, ಓಕೆನಾ? ನಾನು ನಿಮಗೆ ಹೇಳ್ಕೊಟ್ಟಿದ್ದೆ 2 ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಒಂದು ಕೆಮಿಕಲ್ ಕಾಂಬಿನೇಷನ್ಸ್ನಲ್ಲಿ ಮಾಲಿಕ್ಯೂಲ್ಸ್ ಫಾರ್ಮ್ ಆಗ್ತಿದೆ, ಪ್ರಾಡಕ್ಟ್ಗಳು ಫಾರ್ಮ್ ಆಗ್ತಿದೆ, ರಿಯಾಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ಅವುಗಳು ಕೂಡ ಸರ್ಟನ್ ಲಾಸನ್ನು ಫಾಲೋ ಮಾಡಬೇಕು. ಸೊ ನೀವು ಅಂದ್ಕೊಳ್ತೀರಲ್ವಾ, ವಿ ಆರ್ ದ ರೂಲ್ ಬ್ರೇಕರ್ಸ್ ಅಂತ ಹೇಳಿ. ಸಿ, ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ಗಳೇ ಲಾಸನ್ನು ಫಾಲೋ ಮಾಡಬೇಕು, ಅವುಗಳು ರೂಲ್ನ ಬ್ರೇಕ್ ಮಾಡುವ ಹಾಗೆ ಇಲ್ಲ. ಸೊ ಹಾಗಾದರೆ ಯಾವ ಲಾ ಅದೆರಡು? law of constant composition given by Joseph Proust, law of conservation of energy alla mass given by Antoine L. Lavoisier, who is also called as what? Father of chemistry, whom we also call as father of chemistry. Antoine L. Lavoisier anna father of chemistry anta heli kariteve. Well, so today's class, the hero is not the Lavoisier, rather he is Dalton, John Dalton. Dalton's atomic theory ಬಗ್ಗೆ ನಾವು ಮಾತಾಡ್ತಾ ಹೋಗ್ತೇವೆ. ಯಾಕೆ ಮೇಡಮ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ? ನಮಗೆ ಗೊತ್ತೇ ಇದೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿಲಿ ಡ್ರಾಬ್ಯಾಕ್ಸ್ ಇದೆ. ಅವ್ರು ಹೇಳ್ತಾರೆ ಆಟಮ್ ಇಸ್ ಇಂಡಿವಿಸಿಬಲ್, ಆಟಮ್ನ ಡಿವೈಡ್ ಮಾಡೋಕ್ಕೆ ಆಗಲ್ಲ. ಬಟ್ ವಿ ಆರ್ ಇನ್ ಅ ಎರಾ, ವಿ ಆರ್ ಟಾಕಿಂಗ್ ಅಬೌಟ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ, ಕ್ವಾಂಟಮ್ ಮೈಕ್ರೋಸ್ಕೋಪಿ, ಏನೆಲ್ಲ ಕಲಿತಿದ್ದೀವಿ. ಸ್ಟಿಲ್ ವೈ ಡು ವಿ ಹ್ಯಾವ್ ಟು ಲರ್ನ್ ದಿಸ್ ಬೇಸಿಕ್ ಥಿಯರಿ ಅಂತ ಹೇಳಿ ಕೇಳಿದರೆ, ದ ಆನ್ಸರ್ ಇಸ್ ಯು ಶುಡ್ ನೋ ಹೌ ದಿಸ್ ಮಾಡರ್ನ್ ಟೆಕ್ನಾಲಜಿ, ಮಾಡರ್ನ್ ಕೆಮಿಸ್ಟ್ರಿ ಇಸ್ ಟೂ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಲೂಪ್ ಪಾಯಿಂಟಿಂದ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಥಿಯರಿ ವಾಸ್ ದ ಫೌಂಡೇಶನ್ ಫಾರ್ ಟುಡೇಸ್ ಮಾಡರ್ನ್ ಕೆಮಿಸ್ಟ್ರಿ. ಸೊ ಥಿಯರಿಯಲ್ಲಿ ಕೆಲವೊಂದು ಪಾಸ್ಟುಲೇಟ್ಸ್ ಬಗ್ಗೆ ಜನರು ಥಿಂಕ್ ಮಾಡ್ತಾರೆ, ಹೇ ಡಾಲ್ಟನ್ ಹೇಳಿರೋದೆಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ. ನೀವು ಕೂಡ ಥಿಂಕ್ ಮಾಡಿ. ಅವ್ರು ಹೇಳ್ತಾರೆ ಅವರ ಫಸ್ಟ್ ಪಾಸ್ಟುಲೇಟ್ನಲ್ಲಿ, ಇನ್ ದ ವೆರಿ ಫಸ್ಟ್ ಪಾಸ್ಟುಲೇಟ್ ಹಿ ಟಾಕ್ಸ್ ಅಬೌಟ್ ದ ಮ್ಯಾಟರ್ ಮೇಡ್ ಅಪ್ ಆಫ್ ಆಟಮ್. ಎವ್ರಿ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಆಟಮ್ಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದನ್ನ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಐ ವಿಲ್ ಗಿವ್ ಯು ಅ ಸ್ಮಾಲ್ introduction about this famous personality called as John Dalton. So ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಅಂತ ಹೇಳಿ. ಸರ್, ವಿ ಆರ್ ಟಾಕಿಂಗ್ ಅಬೌಟ್ ಯು ನೌ. ಓಕೆ, ಸೊ ವಿಲ್ ಟಾಕ್ ಅಬೌಟ್ ಹಿಮ್. ಇನ್ 1808 ನಲ್ಲಿ ಹಿ ಪ್ರೆಸೆಂಟ್ಸ್ ಹಿಸ್ ಫಸ್ಟ್ ಅಟಾಮಿಕ್ ಥಿಯರಿ. ಸೊ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ? ಅವರ ಥಿಯರಿಯಲ್ಲಿ ಮ್ಯಾಟರ್ದು ಪ್ರಾಪರ್ಟಿ ಬಗ್ಗೆ ಅವ್ರು ಮಾತಾಡ್ತಾರೆ. ಲೈಕ್ ವಾಟ್ ಮ್ಯಾಟರ್ ಇಸ್ ಎಕ್ಸಾಕ್ಟ್ಲಿ ಮೇಡ್ ಅಪ್ ಆಫ್, how are they going to combine, how this one particular matter called as water is formed, ಅದರ ಬಗ್ಗೆ ಥಿಂಕ್ ಮಾಡ್ತಾರೆ ಫಸ್ಟ್ ಟೈಮ್ ಅಂತ ಹೇಳಿ ಇವರು ಹೇಳ್ಕೊಂಡಿದ್ದಾರೆ. ಓಕೆ, ಸೊ ಡಾಲ್ಟನ್ ವಾಸ್ ದ ಫಸ್ಟ್ ಪರ್ಸನ್ ಟು ಕ್ಯಾಲ್ಕುಲೇಟ್ ಈವನ್ ಮಾಸಸ್ ಆಫ್ ಆಟಮ್ಸ್ ಆಫ್ ಸೆವೆರಲ್ ಎಲಿಮೆಂಟ್, ಬೇರೆ ಬೇರೆ ಎಲಿಮೆಂಟ್ಸ್, ಹೈಡ್ರೋಜನ್, ಜಿಂಕ್, ಕಾರ್ಬನ್, ಇಂತಹ ಎಲಿಮೆಂಟ್ಸ್ ಇದು ಮಾಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇವರು ಟ್ರೈ ಮಾಡಿದ್ದಾರೆ ಅಂತ ಹೇಳುವಂತಹ ಕೆಲವೊಂದು ಎವಿಡೆನ್ಸಸ್ ಕೂಡ ಇದೆ. ಹಾಗಾದರೆ ಏನು ಹೇಳಿದರು ಇವರು? ಯಾಕೆ ಇವರ ಥಿಯರಿ ಇಷ್ಟೊಂದು ಫೇಮಸ್ ಆಯಿತು ನೋಡೋಣ. ಆ ಥಿಯರಿನಲ್ಲಿ ಎಲ್ಲವುಗಳು ಕೂಡ ಸತ್ಯ ಅಲ್ಲ. ಬಿಕಾಸ್ ಇವತ್ತು ಮಾಡರ್ನ್ ಕೆಮಿಸ್ಟ್ರಿನಲ್ಲಿ ನಾವು ಹಲವಾರು ಆಟಮ್ಸ್ಗಳದ್ದು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ನೆಲ್ಲ ಕಂಡು ಹಿಡಿದಿದ್ದೀವಿ. ವಿ ಆರ್ ವೆರಿ ಅಡ್ವಾನ್ಸ್ಡ್ ಕಂಪೇರ್ ಟು ದಿಸ್ ಥಿಯರಿ ವಿಚ್ ವಾಸ್ ಇನ್ 1808. ವಿ ಆರ್ ಇನ್ 2023. ಈ ಇಯರ್ಸ್ ಆಫ್ ಡ್ಯೂರೇಷನ್ನಲ್ಲಿ ತುಂಬ ರಿಸರ್ಚ್ ಆಗಿದೆ, ರೈಟ್? ತುಂಬ ಜನರಿಗೆ ನೊಬೆಲ್ ಪ್ರೈಸಸ್ ಕೂಡ ಸಿಕ್ಕಿದೆ. ಅದನ್ನು ನೀವು ಸ್ಟ್ರಕ್ಚರ್ ಆಫ್ ಆಟಮ್ಸ್ನಲ್ಲಿ ಕಲಿತೀರಾ. ವೆಲ್, ಸೊ ದ ವೆರಿ ಫಸ್ಟ್ ಪಾಸ್ಟುಲೇಟ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಏನು ಹೇಳುತ್ತೆ ಗೊತ್ತಾ? ಆಲ್ ಮ್ಯಾಟರ್, ಪಕ್ಕದ ಮನೆ ಆಂಟಿ ಮ್ಯಾಟರ್, ನಿಮ್ಮ ಫ್ರೆಂಡ್ಶಿಪ್ ಮ್ಯಾಟರ್ ಅಲ್ಲ. ಮತ್ತೆ ಬೇರೆ ಏನು? ಮ್ಯಾಟರ್ ಅಂತ ಹೇಳಿದಾಗ ದ ಪೆನ್, ದ ಮೈಕ್, ದ ಬೋರ್ಡ್, ಮೀ, ಮೈ ಸೆಲ್ಫ್, ಸೊ ಆರ್ ಯು, ದ ಫೋನ್ ಆರ್ ಲ್ಯಾಪ್ಟಾಪ್ ಆರ್ ಟೆಕ್ಸ್ಟ್ ಬುಕ್, ಎಲ್ಲವುಗಳು ಕೂಡ ಮ್ಯಾಟರ್ ವಿಚ್ ಹ್ಯಾಸ್ ಇಟ್ಸ್ ಓನ್ ಮಾಸ್ ಆ್ಯಂಡ್ ಆಕ್ಯುಪೈ ಸ್ಪೇಸ್ ಆ್ಯಂಡ್ ಕ್ಯಾನ್ ಬಿ ಫೆಲ್ಟ್ ಬೈ ಒನ್ ಆಫ್ ಯುವರ್ ಸೆನ್ಸರಿ ಆರ್ಗನ್ಸ್.
ಸೊ ಈ ಎಲ್ಲ ಮ್ಯಾಟರ್ಸ್ಗಳು ಮೇಡ್ ಅಪ್ ಆಫ್ ಅ ಸ್ಮಾಲ್ ಟೈನಿ ಪಾರ್ಟಿಕಲ್ಸ್, ಸಣ್ಣ ಟೈನಿ ಪಾರ್ಟಿಕಲ್ಸ್. ಏನದು? ಆಟಮ್ಸ್. ಓಕೆ ಸೊ ಈ ಆಟಮ್ಸ್ ಅಂತ ಹೇಳುವಂಥದ್ದು ಆರ್ ದ ಒನ್ ವಿಚ್ ಪಾರ್ಟಿಸಿಪೇಟ್ ಇನ್ ಅ ಕೆಮಿಕಲ್ ರಿಯಾಕ್ಷನ್ಸ್. ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಹೂ ಇಸ್ ಪಾರ್ಟಿಸಿಪೇಟಿಂಗ್ ಇನ್ ಇಟ್? ಆಟಮ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಆಟಮ್ಸ್ ಆರ್ ಇಂಡಿವಿಸಿಬಲ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಇದು ರಾಂಗ್. ನಮಗೆ ಆಲ್ರೆಡಿ ಗೊತ್ತಿದೆ, ವಿ ಆರ್ ಇನ್ ಮಾಡರ್ನ್ ಕೆಮಿಸ್ಟ್ರಿ ಎರಾ ವೇರ್ ವಿ ನೋ ದ್ಯಾಟ್ ಎಸ್ ಆಟಮ್ಸ್ ಆರ್ ಡಿವಿಸಿಬಲ್. ಪ್ರೋಟಾನ್ ಇದೆ, ಇಲೆಕ್ಟ್ರಾನ್ ಇದೆ, ನ್ಯೂಟ್ರಾನ್ ಇದೆ, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಬಟ್ ಡಾಲ್ಟನ್ ದೆನ್ ವಾಸ್ ನಾಟ್ ನೋಯಿಂಗ್. ಸೊ ಅವ್ರು ಹೇಳ್ತಾರೆ ಆಟಮ್ಸ್ ಆರ್ indivisible particle which cannot be created. ಈ ಪಾರ್ಟ್ ಕರೆಕ್ಟ್ ನೋಡಿ. which cannot be created or destroyed in a chemical reaction. Particles, atoms-ಗಳು divisible ಆಗುತ್ತೆ. See, atoms are divisible. Hence, they can be converted into energy. E is equal to mc square ದು ಫಾರ್ಮುಲಾ ನೀವು ಕಂಡಿಡ್ದಿದ್ದೀರಾ ಅಲ್ವಾ? ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ದಾರೆ, ನಾವೆಲ್ಲ ಕಂಡಿಡ್ದಿದ್ದು, ನಮಗೆ ಗೊತ್ತಿದೆ, ನಮಗೆಲ್ರಿಗೂ ಗೊತ್ತಿದೆ, ನಿಮಗೆಲ್ರಿಗೂ ಗೊತ್ತಿದೆ, ರೈಟ್? ಸೊ ಆಟಮ್ಸ್ ಆರ್ ಡಿವಿಸಿಬಲ್. ಆಟಮ್ಸನ್ನು ನಾವು ಎನರ್ಜಿ ಫಾರ್ಮ್ ಆಗಿ ಕನ್ವರ್ಟ್ ಮಾಡಬಹುದು. ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಫಾರ್ಮ್ ಎನ್ ಎನರ್ಜಿ. ದ್ಯಾಟ್ ವಿ ನೋ ಟುಡೇ. ಬಟ್ ದೆನ್ ಡಾಲ್ಟನ್ ವಾಸ್ ನಾಟ್ ನೋಯಿಂಗ್ ಇಟ್. ಅವ್ರೇನು ಹೇಳ್ತಾರೆ? ಆಟಮ್ಸ್ ಆರ್ ಇಂಡಿವಿಸಿಬಲ್, ಲೈಕ್ ವೆರಿ ಯುನೈಟೆಡ್ ಟೈನಿ ಬಾಲ್ ಇಟ್ ಇಸ್ ಅಂತ ಹೇಳಿ, ಆ್ಯಂಡ್ ಇಟ್ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಡೆಸ್ಟ್ರಾಯ್ಡ್. ಈ ಒಂದು ಲೈನ್ is true for the ordinary chemical reactions. In an ordinary chemical reactions, whatever the mass of reactant you're taking, that should be equal to the mass of the product. That even we all know, right? So first half is wrong, the second half is correct for chemical reactions, normal chemical reactions. ಹಾಗಾಗಿ ಸೆಕೆಂಡ್ ಪಾಸ್ಟುಲೇಟ್ ಏನು ಹೇಳುತ್ತೆ? ಇಂಡಿವಿಸಿಬಿಲಿಟಿ ಬಗ್ಗೆ ಹೇಳುತ್ತೆ. ಸೊ ದೇ ಕೆನಾಟ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ಫಸ್ಟ್ ಪ್ರಾಪರ್ಟಿ ಏನು ಹೇಳುತ್ತೆ? ಆಲ್ ಮ್ಯಾಟರ್ಸ್ ಆರ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್, all matters are made up of tiny particles called atoms which are taking part in chemical reaction. Ide tara bariri, these are nothing but NCERT postulates. Do copy the same thing. Third point in your NCERT textbook, atoms of a given element, hydrogen element, oxygen element. ಸೊ ಆಕ್ಸಿಜನ್ದು ಸಣ್ಣ 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 ಆಟಮ್ಸ್ ಇರುತ್ತಲ್ಲ ಮಕ್ಕಳೇ, ಹೈಡ್ರೋಜನ್ದು ಹೈಡ್ರೋಜನ್ ಎಲಿಮೆಂಟ್ ಇದು ಸಣ್ಣ 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 ಆಟಮ್ಸ್ ಇರುತ್ತಲ್ವಾ. ಸೊ ಆಟಮ್ಸ್, ಈ ಆಟಮ್ಸ್ ಆಫ್ ಗಿವನ್ ಎಲಿಮೆಂಟ್, ಈ ಆಟಮ್ಸ್ ಆಫ್ ದಿಸ್ ಗಿವನ್ ಎಲಿಮೆಂಟ್ ಏನು ಹೇಳ್ತಾರೆ? ಇನ್ ಮಾಸ್. ಓಕೆ, ಆಟಮ್ಸ್ ಆಫ್ ಗಿವನ್ ಎಲಿಮೆಂಟ್ಸ್ ಇನ್ ಮಾಸ್, atoms of given element are identical in mass and chemical properties ಅಂತ ಹೇಳಿದ್ರೆ ಈ ಎಲ್ಲ ಆಟಮ್ಸ್ಗಳೇನಿದೆ with respect to the chemical properties ಹಾಗೂ ಅವುಗಳ ತೂಕ, mass should be identical ಅಂತ ಹೇಳಿ. Atoms of a given element are identical in terms of mass and chemical properties. 3 points. ಅರ್ಥ ಆಯ್ತಾ? ಹೋಯ್ತಾ ಇಲ್ಲಿಗೆ ಅದು? ಓಕೆ, ಫೋರ್ತ್ ಪಾಸ್ಟುಲೇಟ್, atoms of different element, different masses will have different masses and different chemical properties. ಈಗ ನೋಡಿ, ಹೈಡ್ರೋಜನ್ದು ಎಲ್ಲ ಗ್ರೂಪ್ ಆಫ್ ಆಟಮ್ಸ್ಗಳು ಕೆಮಿಕಲಿ ಸೇಮ್ ಇರುತ್ತೆ, ಆಯಿತಾ? ಸೈಜ್ ಕೂಡ ಸೇಮ್ ಇರುತ್ತೆ, ಮಾಸ್ ಕೂಡ ಸೇಮ್ ಇರುತ್ತೆ, ಈ ಎಲ್ಲ ಆಟಮ್ಸ್ಗಳು ಕೂಡ ಸೇಮ್ ಇರುತ್ತೆ. ಬಟ್ ಇಲ್ಲೊಂದು ಆಟಮ್ಸನ್ನು ನಾನು ರೈಟ್ ಹ್ಯಾಂಡಲ್ಲಿ ತಗೊಳ್ತೀನಿ, ಈ ಆಟಮ್ಸ್ನ ನಾನು ಲೆಫ್ಟ್ ಹ್ಯಾಂಡಲ್ಲಿ ತಗೊಳ್ತೀನಿ. ಎಕ್ಸ್ಕ್ಯೂಸ್ ಮೀ. ಸೊ ದಿಸ್ ಆಟಮ್ ಇಸ್ ದಿ ಆಟಮ್ ಆಫ್ ಹೈಡ್ರೋಜನ್, this atom is atom of oxygen. Now hydrogen atom, oxygen atoms are not same. Hydrogen is lightweight, oxygen is very heavy. ಅರ್ಥ ಆಯ್ತಾ? ಸೊ ಅಲ್ಲಿ ಏನಾಗ್ತದೆ, ಕೆಮಿಕಲ್ ಪ್ರಾಪರ್ಟೀಸ್ ಸೇಮ್ ಇಲ್ಲ, ಅಂದರೆ ಅವುಗಳು ಯಾವ ಥರ ಬೇರೆಯವ್ರ ಜೊತೆ ರಿಯಾಕ್ಟ್ ಮಾಡುತ್ತೆ ನೋಡಿ, ಅದು ಸೇಮ್ ಇಲ್ಲ. ಜೊತೆಗೆ ಅವುಗಳ ಮಾಸಲ್ಲಿ ಕೂಡ ವೇರಿಯೇಷನ್ಸ್ ಇರುತ್ತೆ. ಸೊ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ನಾಟ್ identical in terms of mass and chemical property. Atoms of same element, ಇದೆಲ್ಲವುಗಳು ಕೂಡ ಆಟಮ್ಸ್ ಆಫ್ ಯಾವ ಎಲಿಮೆಂಟು? ಹೈಡ್ರೋಜನ್ ಎಲಿಮೆಂಟ್. ಸೊ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಇನ್ ದೇರ್ ಮಾಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಹೇಳ್ತಾರೆ ನೋಡೋಣ. ಫಿಫ್ತ್ ಪಾಯಿಂಟ್, ಆಟಮ್ಸ್ ಕಂಬೈನ್ ಇನ್ ದ ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್ಸ್ ಟು ಫಾರ್ಮ್ ಕಂಪೌಂಡ್ಸ್. ಎಸ್, ಸೊ ಸ್ಮಾಲ್ ಹೋಲ್ ನಂಬರ್ ಅಂತ ಹೇಳಿದ್ರೆ, ವೆನ್ ಐ ರೈಟ್ ವಾಟರ್ H2O,
2 is a whole number, ಅಲ್ಲಿ ಯಾವುದೇ ಫ್ರಾಕ್ಷನ್ಸ್ ಇಲ್ಲ. 1 is a whole number, ಅಲ್ಲೂ ಕೂಡ ಯಾವುದೇ ಡೆಸಿಮಲ್ಸ್ ಅಥವಾ ಫ್ರಾಕ್ಷನ್ಸ್ ಇಲ್ಲ. ಸೊ ಹೋಲ್ ನಂಬರ್ನಲ್ಲಿ ಅದು ಎಂಥ ಹೋಲ್ ನಂಬರ್? ಐ ಹ್ಯಾವ್ ನಾಟ್ ರಿಟನ್ ವಾಟರ್ ಆಸ್ 200 ಆ್ಯಂಡ್ ಆಕ್ಸಿಜನ್ ಆಸ್ 1000, ರೈಟ್? ಸೊ ಈ ನಂಬರ್ ಅಲ್ಲ ನಾನು ಬರೀತಾ ಇರೋದು. ದೇರ್ ಇಸ್ ನೋ ಮೀನಿಂಗ್ ಫಾರ್ ದಿಸ್. 2, 1, they are the small whole numbers. ಯಾವಾಗಲೂ ಕೂಡ ಆಟಮ್ಸ್ಗಳು ಕಂಬೈನ್ ಆಗಬೇಕಾದ್ರೆ ದೇ ಕಂಬೈನ್ ಇನ್ ದ ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್ಸ್. ಸೊ ಸ್ಮಾಲ್ ಹೋಲ್ ನಂಬರ್ಸ್ ಟು ಫಾರ್ಮ್ ವಾಟ್? ಎರಡು ಆಟಮ್ಸ್ಗಳು ಕಂಬೈನ್ಡ್ ಆಗ್ತಿದೆ ಅಂತ ಹೇಳಿದ್ರೆ ಅವುಗಳು ಏನು ಫಾರ್ಮ್ ಮಾಡುತ್ತೆ? ಕಂಪೌಂಡ್ ಫಾರ್ಮ್ ಮಾಡುತ್ತೆ. ವಾಟ್ ಇಸ್ ಕಂಪೌಂಡ್? ಕಂಪೌಂಡ್ ಇಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಕಂಬೈನ್ಡ್ ಇನ್ ದ ಫಿಕ್ಸ್ಡ್ ರೇಷಿಯೋ. ಸೊ ಇವುಗಳೆಲ್ಲವುಗಳು ಕೂಡ ಗ್ರೂಪ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್, ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್, ಆಕ್ಸಿಜನ್, ನೈಟ್ರೋಜನ್, ammonia. So all these are group of different elements combined in the fixed ratio, and the ratio is a small whole number. So ಏನು ಹೇಳುತ್ತೆ ಅವ್ರದ್ದು ಫಿಫ್ತ್ ಪ್ರಾಪರ್ಟಿ? atoms combine in small whole number, combine in the ratio of small whole number to form compounds. ಕಂಪೌಂಡ್ಸ್ಗಳ ಬಗ್ಗೆ ಹೇಳ್ತಾರೆ ನೋಡಿ ಅವರು. ಇಂಥ ಅದ್ಭುತವಾದಂತಹ ಒಬ್ಬ ಒಂದು ಪರ್ಸ್ನಾಲಿಟಿ. ಅವರು ಎಷ್ಟು ಅದ್ಭುತವಾಗಿ ಥಿಂಕ್ ಮಾಡಿದ್ರು. ನಮಗಿವಾಗ ಥಿಂಕ್ ಮಾಡಿ ಅಂತ ಹೇಳಿದ್ರೆ ಆಲೋಚನೆಗಳಿಗೆ ಮೈಂಡಲ್ಲಿ ಜಾಗನೇ ಇಲ್ಲ. ಯಾಕೆ? ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ರೀಲ್ಸು, ಜುಮ್ಕಾ ರೀಲ್ಸು, ಇದಕ್ಕೆ ನಮ್ಮ ಮೈಂಡಲ್ಲಿ ಗ್ಯಾಪ್ ಅಥವಾ ಸ್ಪೇಸ್ ಇರೋದು ಅಲ್ವಾ? ಕರೆಕ್ಟ್ ತಾನೆ? ಎಷ್ಟನ್ನ ಕರೆಕ್ಟಾಗಿ ಕ್ಲಾಸ್ನ ಕೇಳ್ತೀರಾ? ಅದರ ಎಡೆಯಲ್ಲಿ ಮೆಸೇಜಸ್ ಬಂದರೆ ಮೆಸೇಜ್ ಕಡೆ ಹೋಗ್ತೀರಾ. ಸೊ ಪೇ ಅಟೆನ್ಷನ್, ಡು ನಾಟ್ ಡೈವರ್ಟ್ ಯುವರ್ ಅಟೆನ್ಷನ್. ಥಿಂಕ್ ಮಾಡಿ. ಯು ಕ್ಯಾನ್ ಆಲ್ಸೋ ಬಿಕಮ್ even more, the greatest personality than Dalton. ನೀವು ಹೇಳಬೇಡಿ ಮ್ಯಾಮ್ ಡಾಲ್ಟನ್ ಇದೆಲ್ಲ ಹೇಳಬೇಕಾದ್ರೆ ಇನ್ಸ್ಟಾಗ್ರಾಮ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, ಇದ್ದಿದ್ರೆ ಅವನು ಕೂಡ ಟೈಮ್ ವೇಸ್ಟ್ ಮಾಡ್ತಿದ್ದ ಅಂತ ಹೇಳಿ. ಖಂಡಿತವಾಗ್ಲೂ ಇಲ್ಲ, ರೈಟ್? ಇಟ್ ಆಲ್ ಡಿಪೆಂಡ್ಸ್ ಆನ್ our mindset. Control your mind. All right, let's get back to the class. The relative number and kinds of atoms are constant in a given compound. So water is the compound. In this water, maybe 12 o'clock agide, at 12 p.m. there are 2 hydrogen oxygen. At 1 p.m. in water there is no 3 hydrogen. At 4 p.m. in water there will not be 4 hydrogen. This is not going to be the case. Whatever the time, whichever the place, whatever the technique of manufacturing it or producing it, atoms, their count and kind of atom. Instead of hydrogen, I cannot write water as N2O. This is a laughing gas. If I give you this, it will not fill your thirst, rather you start laughing. ನೀವು ನಗಾಡ್ತಾ ಹೋಗ್ತೀರಾ. ಯಾಕೆ? ಬಿಕಾಸ್ ಡೆಫಿನೆಟ್ಲಿ ಇಟ್ ಇಸ್ ಅ ಲಾಫಿಂಗ್ ಗ್ಯಾಸ್. its properties are different than the water. So kind of atom, hydrogen atom, oxygen atom, and one more point number, 2 hydrogen, 1 oxygen. So this ratio 2:1 ratio, the count of atoms ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಇರುತ್ತೆ. So this leads to what? Law of constant composition. ಯಾವ ಪ್ರಾಪರ್ಟಿ ಅವ್ರು ಕೇಳ್ತಾರೆ, ಯಾವ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ supports the law given by Joseph Proust, which we call as law of definite proportion. It is the last postulate, the relative number. Again, what do you mean by relative number? Comparing ಮಾಡ್ತೀರಾ, H2O ನಲ್ಲಿ 2 ಹೈಡ್ರೋಜನಿಗೆ 1 ಆಕ್ಸಿಜನ್, 2 ಹೈಡ್ರೋಜನಿಗೆ 1 ಆಕ್ಸಿಜನ್ ಅಂತ ಹೇಳುವಂತಹ ನಂಬರ್ ಏನಿದೆ, ದಟ್ ಇಸ್ ಕಾಲ್ಡ್ ಎಸ್ ರಿಲೇಟಿವ್. ಒಂದನ್ನು ಇಟ್ಕೊಂಡು ಇನ್ನೊಂದನ್ನು ಕಂಪೇರ್ ಮಾಡ್ತೀರಾ. ನೀವು ಬ್ರೀದ್ ಔಟ್ ಮಾಡುವಂತಹ ಕಾರ್ಬನ್ ಡೈಆಕ್ಸೈಡ್ನಲ್ಲಿ ರಿಲೇಟಿವ್ ನಂಬರ್ ಆಫ್ ಆಟಮ್ಸ್ ಏನು? 1 ಕಾರ್ಬನಿಗೆ 2 ಆಕ್ಸಿಜನ್. ರೇಷಿಯೋ ಹೇಳ್ತೀವಿ ನೋಡಿ, ಆ ಸ್ಮಾಲ್ ಹೋಲ್ ನಂಬರ್ ರೇಷಿಯೋ ಇದೆಯಲ್ಲ, ದಟ್ ಇಸ್ ನಥಿಂಗ್ ಬಟ್ ರಿಲೇಟಿವ್ ನಂಬರ್ ಆಫ್ ಆಟಮ್ಸ್ ಓನ್ಲಿ. ಸೊ ಈ ರಿಲೇಟಿವ್ ನಂಬರ್ ಆಫ್ ಆಟಮ್ಸ್ಗಳು ಮತ್ತೆ ಕೈಂಡ್ ಆಫ್ ಆಟಮ್ಸ್ ಅಂದರೆ ಯಾವ ಎಲಿಮೆಂಟ್ ಅದು, ಕಾರ್ಬನ್ ಎಲಿಮೆಂಟ್ ಇದು ಆಟಮ್ಸ್, ಆಕ್ಸಿಜನ್ ಎಲಿಮೆಂಟ್ ಇದು ಆಟಮ್, ಅವುಗಳು ಎಂದೂ ಕೂಡ ಚೇಂಜ್ ಆಗಲ್ಲ. ದಿಸ್ ಇಸ್ ವೆರಿ ವೆರಿ ಟ್ರೂ ಈವನ್ ಟುಡೇ, ಆ್ಯಂಡ್ ದಿಸ್ ಹ್ಯಾಸ್ ಲೆಡ್ ಟು ಲಾ ಆಫ್ ಕಾನ್ಸ್ಟೆಂಟ್ ಕಾಂಪಿಸಿಷನ್. ಇವತ್ತಿಗೂ ಕೂಡ ಡಾಲ್ಟನ್ ಹೇಳಿರುವಂತಹ ಈ ಪಾಸ್ಟುಲೇಟ್ ಇಸ್ ವೆರಿ ಟ್ರೂ ಅಲ್ವಾ? ಇದು ಕೂಡ ಟ್ರೂ. 4th ಪಾಯಿಂಟ್ ಇಸ್ ಆಲ್ಸೋ ಟ್ರೂ.
fifth point is true, sixth point is true, fourth point is little bit wrong. ಅದು ಹೇಳೋಣ, ಡ್ರಾಬ್ಯಾಕ್ಸ್ ಆಫ್ ಡಾಲ್ಟನ್ಸ್ ನಲ್ಲಿ ಹೇಳೋಣ. ಡಾಲ್ಟನ್ ಎಂತಿದ್ರೆ ಹೇಳ್ಬೋದಿತ್ತು, ಹೇ ಡಾಲ್ಟನ್ ಥಿಂಕ್ ಅಬೌಟ್ ದಿಸ್ ಇಸ್ ರಾಂಗ್ ಅಂತ ಹೇಳಿ, ರೈಟ್? ಬಟ್ ಯು ಹ್ಯಾವ್ ಟು ರೈಟ್ ಆಲ್ ದ ಪಾಸ್ಟುಲೇಟ್ಸ್. ಕಂಪೇರಿಂಗ್ ಟು ದ ಸೆಕೆಂಡ್ ಪಾಸ್ಟುಲೇಟ್, ಸಿ ಮ್ಯಾಟರ್ ಕೆನಾಟ್ ಬಿ ಕ್ರಿಯೇಟೆಡ್, ಆಟಮ್ಸ್ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಡೆಸ್ಟ್ರಾಯ್ಡ್ ಇದೆಯಲ್ಲ, ಈ ಸ್ಟೇಟ್ಮೆಂಟ್ ಇದೆ ನೋಡಿ, that is also true. And because of the statement, or this statement is supporting which law of chemical combination? Law of conservation of mass. Law of conservation of mass ಅನ್ನ ಯಾವ ಡಾಲ್ಟನ್ಸ್ ದು ಪಾಸ್ಟುಲೇಟ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ಕೇಳಿದ್ರೆ ಏನ್ ಬರೀತೀರಾ? ಇಟ್ ಇಸ್ ದ ಸೆಕೆಂಡ್ ಒನ್. ಅರ್ಥ ಆಯ್ತಾ? ಸೊ ಈಗ ನೆಕ್ಸ್ಟ್ ನಾವು ಅದರದ್ದು ಜಸ್ಟಿಫಿಕೇಶನ್ಗೆ ಹೋಗೋಕ್ಕಿಂತ ಮುಂಚೆ ಅವ್ರು ಕೇಳ್ತಾರೆ ಡಾಲ್ಟನ್ಸ್ ಡ್ರಾಬ್ಯಾಕ್ ಏನು ಅಂತ ಹೇಳಿ. ಅದಾದ ನಂತರ ಇಲ್ಲಿಗೆ ನಾನು ಬರ್ತೀನಿ. ಸೊ ಡ್ರಾಬ್ಯಾಕ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಸೊ ಡ್ರಾಬ್ಯಾಕ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಏನು ನೋಡೋಣ. ಆಟಮ್ಸ್ ವೇರ್ ಥಾಟ್ ಟು ಬಿ indivisible. Atoms were thought to be indivisible. Daltons ಹೇಳ್ತಾರೆ atoms indivisible ಅಂತ ಹೇಳಿ. It is not true. Atoms can be classified, atoms under special conditions will break into electron, proton and neutron. We can, nuclear reactions nalli specifically we can break the subatomic particles. Atoms na break ಮಾಡಬಹುದು. Atoms ಒಳಗಡೆ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ಸ್ ಇದೆ. ಅದಲ್ಲದೆ ಇನ್ನೂ ಕೂಡ ಎಷ್ಟೋ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಇದೆ. ಫರ್ಮಿಯಾನ್ಸ್ ಇದೆ, ಬೋಸಾನ್ಸ್ ಇದೆ, ಅದರಲ್ಲಿ ಡಿಫ್ರೆಂಟ್ ಜನರೇಷನ್ಸ್ ಇದೆ. ಫಸ್ಟ್ ಜನರೇಷನ್ ಬೋಸಾನ್, ಸೆಕೆಂಡ್ ಜನರೇಷನ್ ಬೋಸಾನ್, ಆ ಥರ ಡಿಫ್ರೆಂಟ್ ಎಲಿಮೆಂಟರಿ ಪಾರ್ಟಿಕಲ್ಸ್. ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಅಂತ ಹೇಳಿದರೆ ಏನು? ದೇ ಆರ್ ದಿ ಇಂಡಿಪೆಂಡೆಂಟ್ ಪಾರ್ಟಿಕಲ್ಸ್. ಪ್ರೋಟಾನ್, ನ್ಯೂಟ್ರಾನ್ಸ್ ಕೂಡ ಇಂಡಿಪೆಂಡೆಂಟ್ ಪಾರ್ಟಿಕಲ್ ಅಲ್ಲ. ಈವನ್ ಪ್ರೋಟಾನ್ ಇಸ್ ಮೇಡ್ ಅಪ್ ಆಫ್ ಎಲಿಮೆಂಟ್ರಿ ಪಾರ್ಟಿಕಲ್ಸ್. ನ್ಯೂಟ್ರಾನನ್ನು ಮತ್ತು ಕೂಡ ನೀವು ಬ್ರೇಕ್ ಮಾಡ್ಬೋದು, ಇಲೆಕ್ಟ್ರಾನನ್ನು ಕೂಡ ನೀವು ಬ್ರೇಕ್ ಮಾಡಬಹುದು. ಆಯಿತಾ? ಸೊ ಎಲೆಕ್ಟ್ರಾನ್ಸ್ನ ಹೇಗೆ ಬ್ರೇಕ್ ಮಾಡ್ಬೋದು ಅಥವಾ ಇವುಗಳದೆಲ್ಲ ಕಾಂಬಿನೇಷನ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳೋದನ್ನು ಮತ್ತೆ ನೀವು ಓದ್ತಾ ಹೋಗ್ತೀರಾ. ಸೊ ಡಾಲ್ಟನ್ದು ಪಾಸ್ಟುಲೇಟ್ ಇದೆಲ್ಲಿ ಬರುತ್ತೆ? ದ ವೆರಿ ಫಸ್ಟ್ ಪಾಸ್ಟುಲೇಟ್ ವಾಟ್ ಹಿ ಸೇಸ್ ದಟ್ ಆಟಮ್ ಈಸ್ ಇಂಡಿವಿಸಿಬಲ್ ಇಸ್ ರಾಂಗ್. ವಿ ನೋ ದಟ್ ಇನ್ ಟುಡೇಸ್ ವರ್ಲ್ಡ್ ಆಟಮ್ಸ್ ಕ್ಯಾನ್ ಬಿ divided into subatomic particles such as protons, neutrons and electrons. Second drawback ಏನು? ಸೊ ಸೆಕೆಂಡ್ ಡ್ರಾಬ್ಯಾಕ್ ಹೇಳೋಕ್ಕಿಂತ ಮುಂಚೆ ಓಕೆ ಅವ್ರು ಹೇಳ್ತಾರೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಸೇಸ್ ದ್ಯಾಟ್ all atoms of an element have exactly the same mass. All atoms of an element have exactly the same mass. Isn't it wrong? ಈಗ ಆಟಮ್ಸ್ ಅಂತ ಹೇಳಿದಾಗ ಹೈಡ್ರೋಜನ್ ಆಟಮ್ ಇದೆ ಆಯ್ತಾ, ಅದ್ರದ್ದು ಐಸೋಟೋಪ್ ಬಗ್ಗೆ ನೀವು ಕಲಿತೀರಾ. ಡ್ಯೂಟೀರಿಯಂ ಇಸ್ ಒನ್ ಮೋರ್ ಐಸೋಟೋಪ್, ಟ್ರೀಶಿಯಂ is another isotope. ಇವುಗಳಿಗೆಲ್ಲದಕ್ಕೂ ಕೂಡ there is one thing constant, atomic number. Atomic number constant ಇದ್ರೆ they all can be considered as one type of atoms. ಯಾವುದಲ್ಲ ಅದು? I'm talking about what? I'm talking about isotopes. ಇದನ್ನ ನೀವು ಅಗೇನ್ 4th chapters ನಲ್ಲಿ ಕಲಿತೀರಾ. ಐಸೋಟೋಪ್ಸ್ ಅಂತ ಹೇಳಿದ್ರೆ ಏನು? same atom but different, ಸೇಮ್ ಅಟಾಮಿಕ್ ನಂಬರ್ ಅಂತ ಹೇಳಿ ಬರೀರಿ, ಯಾಕೆಂದ್ರೆ ನೀವು ಹಾಗೆ ಅದನ್ನ ಎಕ್ಸಾಮಲ್ಲಿ ಬರೀಲಿಕ್ಕೆ ಹೋಗ್ತೀರಾ. ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಆಯ್ತಾ? ಡಿಫ್ರೆಂಟ್ ಮಾಸ್ ನಂಬರ್ ಇರೋದಕ್ಕೆ ನೋಡಿ 1 1 1 ಇದು 1 ಅಂತ ಹೇಳೋದು ಇಲ್ಲಿ ಅಟಾಮಿಕ್ ನಂಬರ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಯಾವಾಗಲೂ ಇಲ್ಲೇ ಬರೆಯೋದು ನಾವು ಅಟಾಮಿಕ್ ನಂಬರ್ ಅನ್ನ. ಹೀಗೆ ಆಟಮ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಿಮಗೆ, ಡೋಂಟ್ ವರಿ. ಇಲ್ಲಿ 1 ಅಂತ ಏನು ಬರ್ತಿದ್ರೆ ಅದು ಅಟಾಮಿಕ್ ನಂಬರ್ ಆಗಿರುತ್ತೆ ಮಕ್ಕಳೇ. ಇಲ್ಲಿ ಏನು ಬರ್ತೀವಿ ಇದು ಮಾಸ್ ನಂಬರ್. ಕೆಲವೊಂದು ಹೈಡ್ರೋಜನ್ಗೆ ಮಾಸ್ ನಂಬರ್ ಬಂದು 0 ಅಲ್ಲ 1 ಇರುತ್ತೆ ಆಯ್ತಾ. ಕೆಲವೊಂದು ಹೈಡ್ರೋಜನ್ಗೆ ಮಾಸ್ ನಂಬರ್ 2 ಇರುತ್ತೆ, ಕೆಲವೊಂದು ಹೈಡ್ರೋಜನ್ಗೆ ಮಾಸ್ ನಂಬರ್ 3 ಇರುತ್ತೆ. ಯಾಕೆ ಅಂದರೆ ಕೆಲವೊಂದು ಹೈಡ್ರೋಜನ್ಗೆ 1 ಪ್ರೋಟಾನ್ 0 ನ್ಯೂಟ್ರಾನ್ ಇರುತ್ತೆ, ಕೆಲವೊಂದು ಹೈಡ್ರೋಜನ್ಗೆ 1 ಪ್ರೋಟಾನ್ 1 ನ್ಯೂಟ್ರಾನ್ ಇರುತ್ತೆ ಆ ನ್ಯೂಕ್ಲಿಯಸ್ ಒಳಗಡೆ. ಆಟಮ್ ಅಂತ ಹೇಳಿದಾಗ, ಮಾಸ್ ಅಂತ ಹೇಳಿದಾಗ ವಿ ಕನ್ಸಿಡರ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ. ಸ್ಟ್ರಕ್ಚರ್ ಆಫ್ ಆಟಮ್ಸ್ನಲ್ಲಿ ನಿಮಗೆ ಇದು ಕ್ಲಿಯರ್ ಆಗ್ತಾ ಹೋಗುತ್ತೆ.
ಅವ್ರು ಅದನ್ನ ಫಸ್ಟ್ ಕೊಡಬೇಕಿತ್ತು. ಎನಿವೇಸ್, ಸೊ ಒಂದಿದೆ, ಇಲ್ಲಿ ಎರಡಿದೆ, ಇಲ್ಲಿ ಮೂರಿದೆ. ಇಲ್ಲಿ 3 ಅಂತ ಹೇಳಿದರೆ 1 ಪ್ರೋಟಾನ್ 2 ನ್ಯೂಟ್ರಾನ್. ನೋಡಿ, ಎಲ್ಲವುಗಳು ಕೂಡ ಆಟಮ್ಸ್ ಆಫ್ ಹೈಡ್ರೋಜನೇ. ಬಟ್ ಡು ದೇ ಹ್ಯಾವ್ ಸೇಮ್ ಮಾಸ್? ಇಲ್ಲ. ಒಂದು ಹೈಡ್ರೋಜನ್ಗೆ 1 ಮಾಸ್ ಇದ್ರೆ ಇನ್ನೊಂದು ಹೈಡ್ರೋಜನ್ಗೆ 2 ಮಾಸ್, ಇನ್ನೊಂದು ಹೈಡ್ರೋಜನ್ಗೆ 3 ಮಾಸ್. ಸೊ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್, ಬಟ್ ಆರ್ ದೇ ನಾಟ್ ಹ್ಯಾವಿಂಗ್ ಡಿಫರೆಂಟ್ ಮಾಸಸ್? ಎಸ್, ದೇ ಆರ್. ಹಾಗಾದ್ರೆ ಡಾಲ್ಟನ್, ಡಿಯರ್ ಜಾನ್ ಡಾಲ್ಟನ್, ದಿಸ್ ಥಿಂಗ್ ಯು ಶುಡ್ ಹ್ಯಾವ್ ರೀಕನ್ಸಿಡರ್ಡ್ ಅಂತ ಹೇಳಿ ನಾವು ಕನ್ವೆ ಮಾಡ್ಬೋದು ಥ್ರೂ ಟೆಲಿಪತಿ ಅಲ್ಲಿಗೆ, ರೈಟ್? ಸೊ ದಿಸ್ ಇಸ್ ಒನ್ ಪಾಯಿಂಟ್. ನಾವು let's go back to the drawback. Dalton's atomic theory says that all atoms of an element have exactly same mass. It is not the case. ಇದಲ್ಲ, ಆಟಮ್ಸ್ ಸೇಮ್ ಇದ್ರೂ ಕೂಡ ಅವುಗಳದ್ದು ಮಾಸ್ ಡಿಫ್ರೆಂಟ್ ಇರುತ್ತೆ. ಅಂತಹ ಆಟಮ್ಸ್ ಅನ್ನ ವಿ ಕಾಲ್ ಆಸ್ ವಾಟ್? ಐಸೋಟೋಪ್ಸ್, ರೈಟ್? ವಿ ಕಾಲ್ ಆಸ್ ವಾಟ್? ಐಸೋಟೋಪ್ಸ್. ವಿ ನೋ ಟುಡೇಸ್ ವರ್ಲ್ಡ್ ಐಸೋಟೋಪ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಎಲ್ಲಿ ಕೇಳಿದ್ರಿ? ರೀಸೆಂಟಾಗಿ ಒಂದು ಸೈನ್ಸ್ ಮೂವಿ ರಿಲೀಸ್ ಆಯ್ತಲ್ಲ ವರ್ಲ್ಡ್ ವೈಡ್, ಓಪನ್ ಹೇಮರ್ನಲ್ಲಿ. ಸೊ ಓಪನ್ ಹೇಮರ್ನಲ್ಲಿ ಐಸೋಟೋಪ್ಸ್ ಬಗ್ಗೆ ಅವ್ರು ತುಂಬ ಮಾತಾಡ್ತಾರೆ ಅಲ್ವಾ, ಯುರೇನಿಯಂ ಬ್ಲಾಸ್ಟ್ ಮಾಡೋದಕ್ಕಿಂತ ಮುಂಚೆ, ರೈಟ್? ಸೊ ನೆಕ್ಸ್ಟ್ ವಿಲ್ ಗೋ ಟು ದ ಥರ್ಡ್ ಪಾಸ್ಟುಲೇಟ್. ಅವ್ರು ಹೇಳ್ತಾರೆ, ಅಟಾಮಿಕ್ ಥಿಯರಿ ಸೆಡ್ ದ್ಯಾಟ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ ಹ್ಯಾವ್ ಡಿಫ್ರೆಂಟ್ ಮಾಸಸ್. ಅರೆ, ಇದು ಕೂಡ ರಾಂಗ್ ಅಂತ ಹೇಳ್ತೀರಾ ಮೇಡಮ್? ಎಸ್, ಅದು ಕೂಡ ರಾಂಗ್. ಯಾಕೆ? ನೀವು ಮತ್ತೆ 4th ಚಾಪ್ಟರ್ನಲ್ಲಿ ಕಲಿತೀರಾ ದಟ್ there are certain different atoms, we can call them as isobars. Isobar anta helidre enu? Same mass number, different mass number alla, same mass number but different atoms or different elements. ಡಾಲ್ಟನ್ಸ್ ಏನು ಹೇಳ್ತಾನೆ? ಡಿಫ್ರೆಂಟ್ ಮಾಸ್ ಇರುತ್ತೆ, ಡಿಫ್ರೆಂಟ್ ಮಾಸ್ ಇರುತ್ತೆ. ಯಾರಿಗೆ? ಡಿಫ್ರೆಂಟ್ ಎಲಿಮೆಂಟ್ಸ್ಗಳಿಗೆ. ಡಿಫ್ರೆಂಟ್ ಎಲಿಮೆಂಟಿಗೆ ಡಿಫ್ರೆಂಟ್ ಮಾಸ್ ಇರುತ್ತೆ ಅಂತ ಹೇಳ್ತಾರೆ. ಯಾರು? ಡಾಲ್ಟನ್. ಬಟ್ ಇವಾಗಿನ ಕಾಲದಲ್ಲಿ ವಿ ನೋ ದಟ್ ಸರ್ಟನ್ ಡಿಫ್ರೆಂಟ್ ಎಲಿಮೆಂಟ್ಗಳು ಐಸೋಬಾರ್ ಆಗಿ ಆಕ್ಟ್ ಮಾಡುತ್ತೆ. ಇಟ್ ಮೀನ್ಸ್ ದೇ ಹ್ಯಾವ್ ಅ ಸೇಮ್ ಮಾಸ್. ಎಕ್ಸಾಂಪಲ್ ಕೊಡಿ ಮೇಡಮ್, ನಾನು ನಂಬಲ್ಲ ಇದನ್ನ ಅಂತ ಕೇಳ್ಬೋದು ನೀವು. ವೆರಿ ಸಿಂಪಲ್ ಎಕ್ಸಾಂಪಲ್. ಓಕೆ, ಕಾರ್ಬನ್ 14 ಇದೆ. ಕಾರ್ಬನ್ದು ಅಟಾಮಿಕ್ ನಂಬರ್ 16. ಕಾರ್ಬನ್ನಲ್ಲಿ ಕಾರ್ಬನ್ 6 12 ಇದೆ, ಕಾರ್ಬನ್ 6 13 ಇದೆ, ಕಾರ್ಬನ್ 6 14 ಇದೆ. ನೋಡಿ, ಇಲ್ಲಿ ಏನು ವೇರಿ ಆಗ್ತಾ ಇದೆ? ನ್ಯೂಟ್ರಾನ್ ಕೌಂಟ್ಗಳು ವೇರಿ ಆಗ್ತಾ ಇದೆ. ಎಲ್ಲ ಕಡೆ 6 ಬರ್ದೆ, ಅಟಾಮಿಕ್ ನಂಬರ್ ಸೇಮ್ ಇದೆ, ಬಟ್ ಮಾಸ್ ಡಿಫ್ರೆಂಟ್ ಇದೆ. ನೈಟ್ರೋಜನ್ 7 and 14. ನೋಡಿ, ನೈಟ್ರೋಜನು ಕಾರ್ಬನು ಡಿಫ್ರೆಂಟ್ ಎಲಿಮೆಂಟ್ಗಳು ಅವುಗಳು, ರೈಟ್? ದೇ ಆರ್ ಡಿಫ್ರೆಂಟ್ ಎಲಿಮೆಂಟ್. ಸ್ಟಿಲ್ ದೇ ಹ್ಯಾವ್ ದ ಸೇಮ್ ಮಾಸ್. ಇಲ್ಲೂ ಕೂಡ 14, ಇಲ್ಲೂ ಕೂಡ 14. ಅರೆ, ನೀನು ಬೇರೆ ಎಲಿಮೆಂಟು, ನಾನು ಬೇರೆ ಎಲಿಮೆಂಟು, ಬಟ್ ನಮ್ಮಿಬ್ಬರ ಮಾಸ್ ಸೇಮ್. ಸೊ ವಿ ಆರ್ ಕಾಲ್ಡ್ ಆಸ್ ಐಸೋಬಾರ್ಸ್. ಡಾಲ್ಟನ್ ಏನು ಹೇಳಿದ? ಕಾರ್ಬನ್ ನೀನು ಬೇರೆ ಎಲಿಮೆಂಟಪ್ಪ, ನೈಟ್ರೋಜನ್ ನೀನು ಕೂಡ ಬೇರೆ ಎಲಿಮೆಂಟಪ್ಪ, ನಿಮ್ಮದು ಮಾಸು ಈ ಥರ ಸೇಮ್ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಡಾಲ್ಟನ್ ಹೇಳಿದ್ದ. ಡಿಫ್ರೆಂಟ್ ಎಲಿಮೆಂಟ್ಗಳವರು ಡಿಫ್ರೆಂಟ್ ಮಾಸ್ ಇರಬೇಕು, ಏನೋ ಮಿಸ್ಟೇಕ್ ಆಗಿದೆ ನೋಡಿ ಅಂತ ಹೇಳಿ ಡಾಲ್ಟನ್ ಹೇಳಿದ್ದ. ಬಟ್ ಡಾಲ್ಟನ್ ವಾಸ್ ರಾಂಗ್. ಐಸೋಬಾರ್ ಅಂತ ಹೇಳುವಂಥದ್ದು ಇದಕ್ಕೆ ನಾವು ಕರೆಯುವಂಥದ್ದು. ಐಸೋಟೋಪ್ಸ್ ನಾವು ಫಸ್ಟ್ ಕಂಡಿಡ್ತೀವಿ, ಇವುಗಳನ್ನ ಐಸೋಟೋಪ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಡಿಫ್ರೆಂಟ್ ಮಾಸ್. ಅವನೇನು ಹೇಳಿದ? ಆಟಮ್ಸ್ ಆಫ್ ಸೇಮ್ ಎಲಿಮೆಂಟು ಪ್ರೀವಿಯಸ್ ಅಷ್ಟು ನಾನು ಡಿಸ್ಕಷನ್ ಮಾಡಿದೆ ಅಲ್ವಾ, ಸೇಮ್ ಮಾಸ್ ಇರಬೇಕು ಅಂತ ಹೇಳಿದ. ಸೊ ಅಗೇನ್ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟಿಗೆ ಡಿಫ್ರೆಂಟ್ ಮಾಸಸ್ ಇರುತ್ತೆ. ಮಾಸ್ಗಳು ಎಂದೂ ಕೂಡ ಸೇಮ್ ಇರಬೇಕು ಅಂತ ಇಲ್ಲ, ಅವುಗಳನ್ನ ಐಸೋಟೋಪ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ನಾವು ಕಂಡುಹಿಡಿದ್ವಿ. ಎಷ್ಟು ಅಡ್ವಾನ್ಸ್ಡ್ ಇದೆ ಇವತ್ತಿಂದು ಟೆಕ್ನಾಲಜಿ. ನಮಗೆ ಇಷ್ಟು ಅಡ್ವಾನ್ಸಿಗೆ ಬರ್ತಿದ್ದೀವಿ ಅಂದರೆ ಏನೋ ಯಾರೋ ಥಿಂಕ್ ಮಾಡಿದ್ರಿಂದ ತಾನೇ. ಯಾಕೆ ಥಿಂಕ್ ಮಾಡಬೇಕಾಯ್ತು? ಡಾಲ್ಟನ್ ಹಾಗೆ ಹೇಳಿದಕ್ಕೆ ತಾನೇ ಜನಗಳು ಥಿಂಕ್ ಮಾಡಿದ್ದು. ಡಾಲ್ಟನ್ ಹೇಳ್ತಾರೆ, ಜನಗಳು ಅಂದರೆ ಬೇರೆ ಬೇರೆ ಸೈಂಟಿಸ್ಟ್ಗಳು ಕರೆಕ್ಟ್ ಇದೆಯಾ ಇಲ್ವಾ ಅವ್ರು ಕೊಟ್ಟಿರುವ ಸ್ಟೇಟ್ಮೆಂಟ್ ಎಷ್ಟು ವ್ಯಾಲಿಡ್ ಇದೆ, ದೇ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಸೊ ದ್ಯಾಟ್ಸ್ ವೈ ಐ ಆಮ್ ಸೇಯಿಂಗ್ ಯು, ಆ ಒಂದು ಥಿಯರಿ ಎಷ್ಟೊಂದು ಅದ್ಭುತವಾಗಿದೆ. ಅವ್ರು ಆ ಥರ ಇದೆ ಅಂತ ಹೇಳಿದಕ್ಕೆ ಪ್ರತಿ ಸ್ಟೇಟ್ಮೆಂಟನ್ನು ವ್ಯಾಲಿಡೇಷನ್ಗೆ ತಗೊಳ್ತಾರೆ. ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಇರಲಿಲ್ಲ ಡಾಲ್ಟನ್ ಹೇಳಬೇಕಾದ್ರೆ, ಅವ್ರ ಥಿಯರಿ ಅಷ್ಟೇ ಹೇಳ್ತಾರೆ. ಮಿಕ್ಕಿದ ಎಲ್ಲ ಸೈಂಟಿಸ್ಟ್ಗಳು ಯಾರೆಲ್ಲ ಬಂದರು ಟಿಲ್ 1920 1930ವರೆಗೂ ಕೂಡ
ಎಲ್ಲರೂ ಕೂಡ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ, ವಿಗ್ಗರಸ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಪ್ರೂವ್ ಮಾಡ್ತಾರೆ. ಇವತ್ತಿಂದು ಮಾಡರ್ನ್ ಕೆಮಿಸ್ಟ್ರಿ ಇಷ್ಟೊಂದು ಸ್ಟ್ರಾಂಗ್ ಇದೆ ಅಂದರೆ ವಿ ಹ್ಯಾವ್ ಫಾರ್ ಎವ್ರಿಥಿಂಗ್ ವಿ ಹ್ಯಾವ್ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸಸ್. ನಮ್ಗೆ ಅಷ್ಟು ಟೆಕ್ನಾಲಜಿ ಇದೆ, ಅವತ್ತಿರಲಿಲ್ಲ. ಆದರೂ ಕೂಡ ಕೆಲವೊಂದು ಲಿಮಿಟೇಷನ್ಸ್ ನಮಗಿದೆ. ಸೊ ಎಕ್ಸ್ಪ್ಲನೇಷನ್ ಹೇಳ್ತಾರೆ ಅವರು. ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನು ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ಅಂತ. ಸೊ ದೇ ಕ್ಯಾನ್ ಆಸ್ಕ್ ದಿಸ್ ಕ್ವೆಶನ್ ಫಾರ್ 2 mark ಫಾರ್ CBSE ಬೋರ್ಡ್. ಆಯ್ತಾ? ಕೇಳಿದ್ರೆ ಕೇಳ್ಬೋದು. ಸೊ ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಆಟಮ್ಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ nor be destroyed. Atoms are indivisible, which cannot be created nor be destroyed. In your NCERT second postulate, idhe thane adanne ಇಲ್ಲಿ ಬರ್ತಿದೀವಿ ನಾವು. Since an atom cannot be created nor be destroyed, various types of atoms in the product of a chemical reaction is the same as various types of atoms in the reactant part. So same number of various atom in product and reactant will be having same it is like same atoms galu products allu irbeku, reactant allu irbeku. So total mass of the product should be equal to total mass of the reactant. Atoms ಅನ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಏನು ರಿಯಾಕ್ಷನ್ ಪಾರ್ಟ್ನಲ್ಲಿ ನೀವು ತಗೋತಿರೋ ಅದೇ ಸ್ವಲ್ಪ ರಿಅರೇಂಜ್ ಆಗಿ ಪ್ರಾಡಕ್ಟ್ ಪಾರ್ಟಲ್ಲಿ ಸಿಗುತ್ತೆ. ಸೊ ವಾಟ್ ಎವರ್ ದ ರಿಯಾಕ್ಟೆಂಟ್, ವಾಟ್ ಎವರ್ ದಿ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಯು ಹ್ಯಾವ್ ಟೇಕನ್ ಇನ್ ಅ ರಿಯಾಕ್ಟೆಂಟ್, ಸೇಮ್ ಆಟಮ್ಸ್ಗಳು ಎಲ್ಲಿ ಕಾಣಬೇಕು ನಿಮಗೆ? ಪ್ರಾಡಕ್ಟ್ ಸೈಡಲ್ಲಿ ಕಾಣಬೇಕು, ಪ್ರಾಡಕ್ಟ್ ಸೈಡಲ್ಲಿ ಕಾಣಬೇಕು. ಸೊ ಏನಾಯ್ತಲ್ಲಿ, ಇಲ್ಲಿ ಎಷ್ಟು ಮಾಸ್ ಇತ್ತು ಅಲ್ಲೇ ಇಲ್ಲೂ ಕೂಡ ಪ್ರಾಡಕ್ಟ್ ಸೈಡಲ್ಲೂ ಕೂಡ ಅಷ್ಟೇ ಮಾಸ್ ಇರಬೇಕು. ರಿಯಾಕ್ಟೆಂಟ್ ಸೈಡ್ನಲ್ಲಿ ಎಷ್ಟು ತೂಕ ತಗೊಂಡಿದ್ರಿ ಅಷ್ಟೇ ವೆಯ್ಟ್ ಪ್ರಾಡಕ್ಟ್ ಸೈಡಲ್ಲಿ ಇರಬೇಕು. ಇದು ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ? ನಾರ್ಮಲ್ ಕೆಮಿಕಲ್ ರಿಯಾಕ್ಷನ್ಸ್ಗೆ. ನೀವೇನಾದರೂ ನ್ಯೂಕ್ಲಿಯರ್ ಬಾಂಬನ್ನು ಪ್ರಿಪೇರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಸಮ್ ಅಮೌಂಟ್ ಆಫ್ ಮಾಸ್ ಕ್ಯಾನ್ ಆಲ್ಸೋ ಬಿ ಕನ್ವರ್ಟೆಡ್ ಇಂಟು ಏನು ಎನರ್ಜಿ ಅಲ್ವಾ? ಆಲ್ ರೈಟ್. ಲಾ ಆಫ್ ಕಾನ್ಸ್ಟೆಂಟ್ ಕಾಂಪೋಸಿಷನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ? ಡಾಲ್ಟನ್ ಹೇಳ್ತಾರೆ the last postulate nalli. What was the last postulate of Dalton? Dalton's the last postulate enagittu? The relative number and kind of atoms are constant in a given compound. Relative number ಅಂದ್ರೆ 2 hydrogen ಗೆ 1 oxygen, 1 carbon ಗೆ 1 carbon ಗೆ 2 oxygen in carbon dioxide. This relative number and kind of atoms, you can't change the atoms when you say one particular compound. When I say water should have hydrogen. Instead of hydrogen I cannot have some other atom. So relative number and kind of atoms should be constant in a given compound. ಹಾಗಾದ್ರೆ ಅರ್ಥ ಏನಾಯ್ತು? ಕಂಪೌಂಡ್ಸ್ ಇದು ಪ್ರಪೋರ್ಷನ್ಸ್ should be always fixed ಅಂತ ಹೇಳಿ ಆಯ್ತಲ್ವಾ? So atoms of different elements combine to form a compound, and the number, relative number, kind of atoms of each element in a compound is fixed. Hagagi in a compound ನಾವೇನು ಹೇಳ್ತೀವಿ? law of constant composition ಅಲ್ಲಿ compound will always have the same element combined together in a same proportion by mass. So how do you state law of conservation of mass, law of constant composition ಹೇಗೆ ಸ್ಟೇಟ್ ಮಾಡ್ತೀರಾ? law of constant composition ಅಲ್ಲಿ ನೀವು ಹೇಳ್ತೀರಾ a compound will have same element combined in the same ratio by mass and the same ಎಲಿಮೆಂಟ್ಗಳು ಯಾವಾಗಲೂ ಕೂಡ ಫಿಕ್ಸ್ಡ್ ಆಗಿರುತ್ತೆ. doesn't matter how you prepare or where you get it ಅಲ್ವಾ? So this is how Dalton's fifth postulate supports the law of constant composition. Dalton second postulate idu ardha bhaga. Matter cannot be created, atoms cannot be created or destroyed. Supports law of conservation of mass. Hope you're getting it now. So hige Dalton's atomic theory is supporting even now. It is not then supporting, even now law of chemical combination is existing, and even now law of these two laws are very much true given these two postulates are very much true given by Dalton. ಅರ್ಥ ಆಯ್ತಾ? was it okay? ನಿಮ್ಗೆ ಅರ್ಥ ಆಗಿದೆಯಾ? ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ. ಐ ವಿಲ್ ಬಿ ರಿಪ್ಲೈಯಿಂಗ್ ಟು ಯು. ಈಗ ಒಂದೇ ಒಂದು ಪಾಯಿಂಟ್ ನೋಡೋಣ. ನಾನು ಹೇಳಿದೆ ಅಲ್ವಾ ನಿಮಗೆ, ಡಾಲ್ಟನ್ ವಾಸ್ ಕ್ಯಾಲ್ಕುಲೇಟಿಂಗ್ ದ ಮಾಸ್ ಅಂತ ಹೇಳಿ. ಸಿ ಹೌ ಬ್ಯೂಟಿಫುಲಿ ಡಾಲ್ಟನ್ ಹ್ಯಾಸ್ ಗಿವನ್ ಡಿಫ್ರೆಂಟ್ ಸಿಂಬಲ್ಸ್ ಫಾರ್ ಡಿಫ್ರೆಂಟ್ ಎಲಿಮೆಂಟ್ಸ್. ಅವ್ರಿಗೆ ನೋಡಿ, ಇದು ಮರ್ಸಿಡೀಸ್ ಬೆಂಜಿಂದು ಸಿಂಬಲ್ ಥರ ಇದೆ ಇವಾಗ ಅಲ್ವಾ?
Mercedes Benz in Mercedes Benz. Oh my god, if you become chemistry teacher, then Benz becomes benzene. All right, so Mercedes Benz is the logo ideyala triangle type nalli with a circle inside the triangle itara. So ಅದೇ ತರ phosphorus the logo ಅನ್ನು ಅವರು ಫ್ರೇಮ್ ಮಾಡಿದ್ದಾರೆ. ಹೈಡ್ರೋಜನ್ ನೋಡಿ circle and the dot ಆಯ್ತಾ. ಕಾರ್ಬನ್ ನೋಡಿ circle inside that the color of carbon. What is it? The color of this coat, black. Oxygen is just O. First letter ಅನ್ನ ಹಾಗೆ ತಗೊಂಡಿದ್ದಾರೆ. ಐಯನ್ಗೆ ಆ ಸಿಂಬಲ್ ಹಾಕ್ಬಿಟ್ಟು ಜಸ್ಟ್ ಐ ಅಂತ ಹೇಳಿ ಬರ್ತಿದ್ದಾರೆ. ಸಲ್ಫರಿಗೆ ಎಸ್ ಅಂತ ಬರ್ತಿದ್ದಾರೆ. ಲೆಡ್ಗೆ ಎಲ್ ಬರ್ತಿದ್ದಾರೆ. ಸಿಂಬಲ್ ಹಾಕಿ ಪ್ಲಾಟಿನಮ್ಗೆ ಪಿ ಅಂತ ಹೇಳಿ ಬರ್ತಿದ್ದಾರೆ. ಕಾಪರಿಗೆ ಸಿ ಅಂತ ಹೇಳಿ ಬರ್ತಿದ್ದಾರೆ. ಗೋಲ್ಡ್ಗೆ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ. You see the different ornaments having different shapes. So gold kuda, that circle has different designs. And then if there is no design, if it is a very plain symbol, then it is mercury. So see, names yaudella ide anta heli. Symbol olagade name iruvantadu all this. Purely symbol yavadu kottidare avaru hydrogen, phosphorus, gold ಗೆ G ಅಂತ ಹೇಳಿ ಬರ್ತಿದ್ದಾರೆ ಅವರು ಒಳಗಡೆ. ಆ್ಯಂಡ್ ಮರ್ಕ್ಯುರಿ ಅಲ್ಲ, ಸಲ್ಫರ್ ಕೂಡ, ಸಲ್ಫರಿಗೆ ಯಾವುದೇ ನೇಮ್ ಇಲ್ಲ. ಕಾರ್ಬನ್ ಆ್ಯಂಡ್ ಸಲ್ಫರಿಗೆ ಯಾವುದೇ ನೇಮ್ ಇಲ್ಲ. ಸೊ ವೆರಿ ಕ್ರಿಯೇಟಿವ್ ಐ ಫೆಲ್ಟ್. ಡಾಲ್ಟನ್ಸ್ದು ವರ್ಕ್ ನೋಡಿ ಎಷ್ಟು ಕ್ರಿಯೇಟಿವ್ ಆಗಿದೆ. ಬಟ್ ಇವತ್ತು ಸಿಂಬಲ್ಸ್ ಇದಲ್ಲ. ವಿ ಹ್ಯಾವ್ ರೀಪ್ಲೇಸ್ಡ್ ಆಲ್ ದೀಸ್ ಸಿಂಬಲ್ಸ್, ರೈಟ್? ಎಸ್, ಮೇ ಬಿ ಆಕ್ಸಿಜನ್ಗೆ ನಾವು ಓ ಅಂತ ಹೇಳಿ ಬರಿತೇವೆ ಹೊರತು ರೆಸ್ಟ್ ಆಫ್ ದ ಥಿಂಗ್ ಎಲ್ಲಾದರೂ ಫೆಮಿಲಿಯಾರಿಟಿ ಇದೆಯಾ ನಿಮಗೆ? ಇಲ್ಲ ಅಲ್ಲ ಮಕ್ಕಳೇ? ಆಲ್ ರೈಟ್. So about the symbol, I'll talk about in the next class. Okay. Yes. So it's time to wind up the class here. Postulates na now kaltidvi. Let's recall what we have learned. The very first postulate says that every matter is made up of tiny particles called as atoms which take part in a chemical reaction. Second postulate helutte atoms are indivisible, so it cannot be created nor destroyed. Third property helutte, the third one ಏನು ಹೇಳುತ್ತೆ? third property, atoms of same element are made up of same okay, it talks about the whole number ratio, I guess, right? So just let's recall it. Exact property ಅನ್ನು ನಾವು ಹೇಳುವ. Relative number and okay, this is not the one. Third, atoms of a given element are identical in mass. So atoms of a given element are identical in mass and chemical property. Fourth property helutte, fourth postulate helutte. Fourth postulate ಏನು ಹೇಳುತ್ತೆ? Atoms of different element are having different mass and different chemical property. Fifth postulate helutte, atoms always combine in a small whole number ratio to form a compound anta heli. Sixth property helutte, then the relative number ಮತ್ತೆ kind of atoms in a compound will be always fixed, adu change agalla anta heli. So these are the different postulates of Dalton's atomic theory. So hope it was clear for you all, right? So we'll see you in the next video. Until then, bye bye, take care, and thank you so much for watching my video. Please do take care of your physical as well as mental health. So yeah, stay happy and stay healthy.